ನಾಯಕರಲ್ಲಿ ತಾವೊಬ್ಬರು ಅನ್ನುವಂಥ ಇವತ್ತು ಪರಿಗಣನೆ ಇರುವುದರಿಂದಾಗಿ ಮತ್ತು ಜೊತೆಗೆ ಬೆಳಗಾವಿ ಜಿಲ್ಲೆ ಹಿಡಿತಾ ಮತ್ತು ಡಿ ಸಿ ಸಿ ಬ್ಯಾಂಕ್ ಆದಮೇಲೆ ಕತ್ತಿ ಅವ್ರ ಮನೆಗೆ ಹೋಗುವಂಥ ಕೆಲಸನ ಅವ್ರು ಮಾಡಿ ತಮ್ಮ ವ್ಯಕ್ತಿಯನ್ನು ಅಲ್ಲಿ ತಂದು ಕೂಡಿಸಿದ್ದು ಸಹಿತ ನೋಡ್ತಾ ಇದ್ವಿ. ಈಗ ಇದೊಂದು ಸಂಸ್ಥೆ ಉಳಿದಿತ್ತು ಅವ್ರಿಗೆ, ಅದರಲ್ಲೂ ಒಂದು ಸ್ವಲ್ಪ ಬಲಿಷ್ಠ ಕುಟುಂಬ ಕತ್ತಿ ಅವರದ್ದು, ಅದನ್ನು ಬದಿಗೆ ಸರಿಸೋದಕ್ಕೆ ಜೊಲ್ಲೆ ಅವ್ರ ಸಹಕಾರ ತೊಗೊಂಡು ಇವತ್ತು ಈ ಒಂದು ಸಹಕಾರ ಸಂಘವನ್ನು ಈ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ವಿಶೇಷವಾಗಿ ರವೀಂದ್ರ ಹೆಡಕಲ್ ಅನ್ನುವಂಥವ್ರನ್ನ ಇನ್ನುಳಿದ ಅಲ್ಲಿ ಇದ್ದಂಥ ನಿರ್ದೇಶಕರು ತೆಗೆದುಕೊಂಡ. ಅದರಲ್ಲೂ ಮುಖ್ಯವಾಗಿ ಎ ಬಿ ಪಾಟೀಲರು ಮತ್ತು ಮೂಲದ ಏನೊಂದು ಗಮನಿಸ್ಬೇಕಾಯ್ತೇನಪ್ಪ ಅಂದ್ರೆ ಎ ಬಿ ಪಾಟೀಲ್ ವರ್ಸಸ್ ಉಮೇಶ್ ಕತ್ತಿ ಅಂತಿತ್ತು. ಎ ಬಿ ಪಾಟೀಲರ ಶಕ್ತಿಯನ್ನು ಬದಿಗೆ ಸೇರಿಸಿ ಈ ನಮ್ಮ ಉಮೇಶ್ ಅವರು ಸ್ವಂತ ಫ್ಯಾಕ್ಟ್ರಿ ಮಾಡಿಕೊಂಡ್ರು ತಂದೆಯವರ ಹೆಸರಲ್ಲ, ಜೊತೆಗೆ ಈ ಹೀರಾ ಫ್ಯಾಕ್ಟ್ರಿ ಅವ್ರ ಜೊತೆಯಲ್ಲಿ ಇರೋದರಿಂದ ಮತ್ತು ಮೇಲಾಗಿದು ನಮ್ಮ ಹುಕ್ಕೇರಿ ಇದು ಬೆಳೆದಿತ್ತಂಥ ಒಂದು ಸಹಕಾರ ಸಂಘ ಅದು ಇರೋದರಿಂದ ರಾಜಕೀಯ ಹೇಳೋದು ಅವ್ರಿಗೆ ಸಾಧ್ಯ ಆಗಿತ್ತು. ಆದರೆ ಯಾವಾಗ ಉಮೇಶ್ ಕತ್ತಿ ಅವರಲ್ಲಿ ಸರಿದ್ರು ಹಿಂದೆ ಸರಿದ್ರು ಅಥವಾ ಹೋದ್ರು ಪಾಪ ಬದುಕೋದು ಯಾರೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ನಂತರ ಕತ್ತಿ ಅವರು ಒಂದೊಂದು ಬೆಳೀತಾ ಹೋಗುವಂಥದ್ದು ಬಂದದು. ಇನ್ನು ಚಾಲೆಂಜಿಂಗ್ ಅದ ಈ ಸದ್ಯ. ಈಗ ಚಿಕ್ಕೋಡಿ ಭಾಗದಾಗ ಒಂದು ಚುನಾವಣೆ ಬರುವಂಥ ಸಂದರ್ಭ ಬಂದಿದ್ದಾವೆ ಸಹಕಾರ ಸಂಘದ ವಿಷಯದಲ್ಲ, ಸಹಕಾರ ಸಂಘಗಳದ್ದು. ಆ ಸಂದರ್ಭದಲ್ಲಿ ಏನು ಶಕ್ತಿ ತೋರಿಸ್ತಾರೆ ನೋಡ್ಬೇಕಾಗಿದೆ. ಯಾಕಂದರೆ ಇಲ್ಲಿವರೆಗೆ ಜಾರಕಿಹೊಳಿ ಸಹೋದರರಂತೆ ವಿಶೇಷವಾಗಿ ತಮ್ಮ ಶಕ್ತಿಯನ್ನು ತಮ್ಮ ಜಾಣ್ಮೆಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಇಲ್ಲಿಯ ರಾಜಕೀಯ ಶಕ್ತಿಗಳನ್ನ ಮನೆಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ದಿಶೆಯಲ್ಲಿ ಮುಂಬರುವ ಈ ಚುನಾವಣೆಯಲ್ಲಿ ಈಗಾಗಲೇ 10 ಜನ ಇರೋದರಿಂದಾಗಿ ಇವರೆಲ್ಲ 10 ಜನ ಗೆದ್ದು ಬರುವಂಥ